ನಮಸ್ಕಾರ ಎಲ್ರಿಗೂ ಕೂಡ. ನೀವೇನಾದರೂ ಜಿಯೋ ಸಿಮ್ಮನ್ನು ಬಳಸ್ತಾ ಇದ್ದೀರಾ? ನಮಗೆ ಕೇವಲ ಕಾಲ್ ಮಾಡೋದಕ್ಕೆ ರೀಚಾರ್ಜ್ ಪ್ಲಾನ್ ಬೇಕು, ಡೇಟಾ ಅನ್ನೋವಂಥದ್ದು ಕಡಿಮೆ ಇದ್ದರೂ ಕೂಡ ಪರವಾಗಿಲ್ಲ ಅನ್ನುವಂತಹ ರೀಚಾರ್ಜ್ ಪ್ಲಾನನ್ನು ಹುಡುಕ್ತಾ ಇದ್ದೀರಾ ಅಂತ ಅಂದರೆ ನಾನಿವತ್ತು 4 ರೀಚಾರ್ಜ್ ಪ್ಲಾನ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ಎಷ್ಟು ಬೇಕಾಗಿದ್ದರೂ ನೀವು ಕಾಲ್ ಮಾಡಬಹುದು, ಆದರೆ ಡೇಟಾ ಅನ್ನೋವಂಥದ್ದು ಕಡಿಮೆ ಇರುತ್ತೆ. ಎಷ್ಟು ಸಿಗುತ್ತೆ ನಿಮಗೆ ಅವಶ್ಯಕತೆ ಇರೋಷ್ಟು ಸಿಗುತ್ತೆ ಇಲ್ವಾ, SMS ಏನಿರುತ್ತೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ರೀಚಾರ್ಜ್ ಪ್ಲಾನ್ಗಳ ಬೆಲೆ ತುಂಬಾ ಕಡಿಮೆ ಅಂತ ಹೇಳಬಹುದು. ಯಾಕೆ ಅಂತ ಅಂದರೆ ಕಾಲಿಂಗ್ ಇರುತ್ತೆ, SMS ಒಂದಷ್ಟು ಇರುತ್ತೆ ಮತ್ತು ಡೇಟಾ ಅನ್ನುವಂಥದ್ದು ಪ್ರತಿದಿನ ಕೂಡ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಇದರ ಪ್ರೈಸ್ ಅನ್ನುವಂಥದ್ದು ತುಂಬಾ ಕಡಿಮೆ, ಚೀಪೆಸ್ಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಬಹುದು. ಸೊ ಯಾವ್ಯಾವು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಮೊದಲನೆಯದಾಗಿ ನೀವೇನಾದರೂ 1 ತಿಂಗಳ ರೀಚಾರ್ಜ್ ಪ್ಲಾನನ್ನು ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಕೇವಲ ₹189 ರೀಚಾರ್ಜ್ ಪ್ಲಾನ್ ಇರುತ್ತೆ. ಇದರಲ್ಲಿ SMS ಬಂದು 300 SMSಗಳು ಸಿಗ್ತಾ ಇರೋವಂಥದ್ದು. ಎಷ್ಟು ಬೇಕಾಗಿದ್ದರೂ ಕೂಡ ಕಾಲನ್ನು ಮಾಡಬಹುದು ನೀವು. ಆದರೆ ನಿಮಗೆ ಎಷ್ಟು ಡೇಟಾ ಸಿಗುತ್ತೆ ಅಂತಂದರೆ 2 GB ಡೇಟಾ ಸಿಗುತ್ತೆ. ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಬಂದು ₹448 ಆಗಿರುತ್ತೆ. ಇದು ವಾಯ್ಸ್ ಓನ್ಲಿ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳಬಹುದು. ಸೊ ಇದರಲ್ಲಿ ನಿಮಗೆ 1000 SMS ಸಿಗುತ್ತೆ, ಎಷ್ಟು ಬೇಕಾಗಿದ್ದರೂ ಕೂಡ ಕಾಲನ್ನು ಮಾಡಬಹುದಾಗಿ ಇರುತ್ತೆ. ಆದರೆ ಡೇಟಾ ವಿಚಾರಕ್ಕೆ ಬಂತು ಅಂತ ಅಂದರೆ ಯಾವುದೇ ರೀತಿ ಡೇಟಾ ಸಿಗೋದಿಲ್ಲ. ಆದರೆ ಇದರ ಒಂದು ವ್ಯಾಲಿಡಿಟಿ ಇರುವಂಥದ್ದು 84 ದಿನಗಳವರೆಗೂ ಕೂಡ ಇದನ್ನು ನೀವು ಬಳಸ್ಕೊಳ್ಬಹುದಾಗಿ ಇರುತ್ತೆ. ನೆಕ್ಸ್ಟ್ ಬಂದು ₹209. ಯಾರಿಗೆಲ್ಲ ಡೇಟಾ ಬೇಕಾಗಿ ಇರುತ್ತೆ ಅಲ್ವಾ, ಅವರು ಇದನ್ನು ಬಳಸ್ಕೊಳ್ಬಹುದು. ಇದರ ವ್ಯಾಲಿಡಿಟಿ ಇರುವಂಥದ್ದು 22 ದಿನಗಳು. ₹209 22 ದಿನಗಳ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಪ್ರತಿದಿನ ಕೂಡ 1 GB ಡೇಟಾ ಸಿಗುತ್ತೆ ನಿಮಗೆ. ಮತ್ತು ಎಷ್ಟು ಬೇಕಾಗಿದ್ದರೂ ಕೂಡ ಕಾಲಲ್ಲಿ ಮಾತನಾಡಬಹುದು. ಮತ್ತು ದಿನಕ್ಕೆ 100 SMSಗಳು ನಿಮಗೆ ಸಿಗ್ತವೆ. ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಯಾವುದು ಅಂತ ಅಂದರೆ ₹1748 ರೀಚಾರ್ಜ್ ಪ್ಲಾನ್ ಇರೋ ಅಂಥದ್ದು. ಸೊ ಇದರಲ್ಲಿ ನಿಮಗೆ ಎಷ್ಟು ಬೇಕಾಗಿದ್ದರೂ ಕಾಲಲ್ಲಿ ಮಾತನಾಡಬಹುದಾಗಿ ಇರುತ್ತೆ. 336 ದಿನಗಳ ವ್ಯಾಲಿಡಿಟಿ ಇರುವಂಥದ್ದು. 336 ದಿನಗಳವರೆಗೂ ಕೂಡ ಇದನ್ನು ಬಳಸ್ಕೊಳ್ಬಹುದಾಗಿ ಇರುತ್ತೆ. ಯಾವುದೇ ರೀತಿ ಡೇಟಾ ಅನ್ನುವಂಥದ್ದು ನಿಮಗೆ ಸಿಗೋದಿಲ್ಲ. 3600 SMSಗಳು ನಿಮಗೆ ಸಿಗ್ತವೆ. ಇದನ್ನು ದೊಡ್ಡವರು ಕೂಡ ಬಳಸ್ಕೊಳ್ಬಹುದು. ಹಿರಿಯರು ಇರ್ತಾರೆ ಅಲ್ವಾ, ಅವರಿಗೆ ಡೇಟಾ ಬೇಕಾಗಿರೋದಿಲ್ಲ. ಅಂಥವರಿಗೆ ಬೇಕಾಗಿದ್ದರೆ ಈ ಒಂದು ರೀಚಾರ್ಜ್ ಪ್ಲಾನ್ ಸೂಕ್ತ ಅಂತ ಹೇಳ್ಬಹುದು. ಸೊ ಇದಿಷ್ಟು ಆಗಿತ್ತು 4 ರೀಚಾರ್ಜ್ ಪ್ಲಾನ್ಗಳು. ನಿಮಗೆ ಅನುಕೂಲಕ್ಕೆ ತಕ್ಕನಂಗೆ ನೀವು ರೀಚಾರ್ಜನ್ನು ಮಾಡ್ಕೊಳ್ಬಹುದು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.